ಇವತ್ತಿನ ಕಾರ್ಯಕ್ರಮ ಏನು? ನಿಮಗೆಲ್ಲ ಗೊತ್ತಿದೆ, ಇಂದ್ರಿಯಾತೀತ ಜ್ಞಾನದ ಕೌತುಕಗಳು. ಏನು ಇಂದ್ರಿಯಾತೀತ ಅಂದರೆ? ಇಂದ್ರಿಯಗಳು ಎಲ್ಲರಿಗೂ ಇದೆಯಪ್ಪ, ಪಂಚೇಂದ್ರಿಯಗಳಿದೆ, ಎಲ್ಲರಿಗೂ ಗೊತ್ತಿದೆ. ಕಣ್ಣು, ಕಿವಿ, ನಾಲಿಗೆ, ಮೂಗು ಎಲ್ಲ ಗೊತ್ತಿದೆ ಅಲ್ವಾ? ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದರನ್ನು ಮೀರಿ ಇರುವಂತಹ ಕೆಲವು ಘಟನೆಗಳು ನಡೀತಾ ಇರ್ತವೆ. ಹೌದಾ ಅಲ್ವೋ ಹೇಳಿ? ನೋಡಿ, ಇವಾಗ ಕಿವಿಯಿಂದ ಕೇಳಿಸ್ಕೊತಾ ಇರ್ತೀರ, ಇಲ್ಲಿಂದ ಸ್ವಲ್ಪ ದೂರದವ್ರಿಗೆ ನಿಮ್ಗೆ ಕೇಳಿಸ್ತಾ ಇರುತ್ತೆ. ಅಲ್ಲಿಂದ ಆಚೆ ನಡೆಯುವಂತಹ ಶಬ್ದ ಕೇಳುತ್ತಾ ಇಲ್ಲ, ಹಾಗಂದ್ಬಿಟ್ಟು ಅಲ್ಲೇ ನಡೀತಾ ಇರಲ್ವಾ? ನಡೀತಾ ಇರುತ್ತೆ, ನಮಗೆ ಕೇಳಲ್ಲ. ಅದೇ ರೀತಿ ಸ್ಮೆಲ್, ಸ್ವಲ್ಪ ದೂರದವ್ರಿಗೆ ಒಂದು ಸುವಾಸನೆ ಭರಿತವಂತಹ ಒಂದು ಸುವಾಸನೆ ನಿಮಗೆ ಆಗ್ರಹಿಸ್ತಾ ಇರ್ತೀರ, ತುಂಬ ದೂರದಲ್ಲಿರುವಂತಹ ಸ್ಮೆಲ್ಲು ನಿಮಗೆ ಗೊತ್ತಾಗಲ್ಲ. ಅಂದರೆ ಅಲ್ಲಿ ನಡೀತಾ ಇಲ್ಲ ಅಂತಲ್ಲ, ನಮ್ಮ ಸ್ಪರ್ಶೇಂದ್ರಿಯಗಳು, ಜ್ಞಾನೇಂದ್ರಿಯಗಳಿದೆಯಲ್ಲ, ಪಂಚೇಂದ್ರಿಯಗಳು, ಅದಕ್ಕೆ ಒಂದು ಲಿಮಿಟ್ಗಳಿದೆ. ಆ ಒಂದು ನಿರ್ದಿಷ್ಟ ಅಂತರದವರೆಗೆ ಮಾತ್ರ ನೀವು ಅದನ್ನೆಲ್ಲ ಗ್ರಹಿಸ್ತಾ ಹೋಗ್ತೀರ. ಯಾವಾಗ ಆ ಇಂದ್ರಿಯಗಳು ತಮ್ಮ ಲಿಮಿಟನ್ನು ದಾಟಿ ತುಂಬ ದೂರದಲ್ಲಂತಹ ಘಟನೆಗಳನ್ನು ಅನುಭವಿಸುವುದಿಲ್ಲವೋ, ಆವಾಗ ಆ ಶಕ್ತಿಗೆ ಇಂದ್ರಿಯಾತೀತ ಅನುಭವ ಅಂತ ಹೇಳ್ತೀವಿ. ಆದರೆ ಈ ದೇವರು ಸೃಷ್ಟಿ ಮಾಡಿದಂತಹ ಈ ಪ್ರಪಂಚದಲ್ಲಿ ಎಷ್ಟು ಕೌತುಕಗಳಿದೆ ಅಂತಂದರೆ, ಬಗೆದಷ್ಟು ಮೊಗೆದಷ್ಟು ಕೂಡ ಆಳವಾಗಿ ನಾವು ಹೋದಷ್ಟು ಇನ್ನೂ ಮುತ್ತು ರತ್ನಗಳು ನಮಗೆ ಸಿಗ್ತಾ ಹೋಗ್ತಾ ಇದೆ. ಸ್ನೇಹಿತರೆ, ಇವತ್ತಿನ ವಿಷಯ ಏನು? ಆ ಒಂದು ಇಂದ್ರಿಯಾತೀತ ಶಕ್ತಿಯಲ್ಲಿ ಅದನ್ನು ಪಳಗಿಸಿ ಬಳಸಿ ನಮ್ಮ ಅನುಕೂಲಕ್ಕೆ ನಾವು ಹೇಗೆ ಮಾಡ್ಕೋಬಹುದು? ಇದಕ್ಕೆ ಸಂಮೋಹನಾತೀತದಲ್ಲಿ ಅತೀಂದ್ರಿಯ ವಿಜ್ಞಾನ ಅಂತ ಕೂಡ ಕರೀತಾರೆ, ಸಂಮೋಹಿನಿಯಲ್ಲಿ ಅತೀಂದ್ರಿಯ ಅಂತ ಕೂಡ ಹೇಳ್ತಾರೆ. ಅದರ ಉಪಯೋಗಗಳನ್ನು ಹೇಗೆ ಮಾಡ್ಕೋಬೇಕು ನಾವು ನೋಡೋಣ. ಈಗ ಏನದು ಸಂಮೋಹಿನಿ? ಸಂಮೋಹಿನಿ ಅಂದರೆ ಆಲ್ಟರ್ ಸ್ಟೇಟ್ ಆಫ್ ಮೈಂಡ್. ಅಂದರೆ ನಮ್ಮ ನಿತ್ಯ ಜೀವನದಲ್ಲಿ ಆಗು ಹೋಗುಗಳಲ್ಲಿ ನಾವು ಒಬ್ಬರು ಸಂಪರ್ಕಿಸುವಾಗ ಏನು ಮಾತುಗಳ ವಿನಿಮಯ ಮಾಡ್ಕೋತಾ ಇದ್ದೀವಲ್ಲ, ಅದಲ್ಲ ಇದು. ಯಾವುದೋ ಒಂದು ರೂಮಲ್ಲಿ, ಯಾವುದೋ ಮನೆಯಲ್ಲಿ ಯಾವುದೋ ವ್ಯಕ್ತಿ ಕೂತಿರ್ತಾನೆ, ನಾವು ಇನ್ನೆಲ್ಲೋ ಯಾವುದೋ ಬಿಲ್ಡಿಂಗಲ್ಲಿ ಇನ್ನೆಲ್ಲೋ ಕೂತಿರ್ತೀವಿ. ಇಬ್ಬರು ಧ್ಯಾನದ ಸ್ಥಿತಿಗೆ ಹೋಗಿರ್ತೀವಿ. ಮನಸ್ಸಿನಲ್ಲಿ ನಮ್ಮ ಆಲೋಚನಾ ತರಂಗಗಳನ್ನು ಹರಿಯ ಬಿಟ್ಟು, ಈ ವೈಫೈ ರೇಸ್ ಇರುತ್ತಲ್ಲ, ಹಾಗೆ ಆ ಮನುಷ್ಯನ ವಿಷಯವನ್ನು ನಾವು ಗ್ರಹಿಸೋದು, ನಮ್ಮ ವಿಷಯವನ್ನು ಇನ್ನೊಬ್ಬ ಗ್ರಹಿಸ್ತೀವಲ್ಲ, ಅದೇ ಸಂಮೋಹನ ಸ್ಥಿತಿ. ಇದಕ್ಕೆ ನಮಗೆ ಒಂದು ಕೆಲವು ನಂಬಿಕೆಗಳು ಬೇಕು. ಏನು ನಂಬಿಕೆ? ಪ್ರತಿಯೊಂದು ಆಲೋಚನೆಗೂ ಕೂಡ ಒಂದು ತರಂಗ ಇದೆ. ಲೋ ಫ್ರೀಕ್ವೆನ್ಸಿನಲ್ಲಿ ಕರೆಂಟ್ ಹರಿತಾ ಇರುತ್ತೆ. ಅದರಲ್ಲಿ ನಮ್ಮ ಏನೋ ಒಂದು ಆಲೋಚನೆಗಳು ನಮ್ಮ ತಲೆಯಿಂದ ಉತ್ಪತ್ತಿ ಆಗುತ್ತಲ್ಲ, ಅದು ಇವನ್ ರೆಕಾರ್ಡ್ ಮಾಡ್ಬೋದು. ಎನರ್ಜಿ ಎನ್ಸೈಕ್ಲೋಗ್ರಾಮ್ ಅಂತ EEGF ಅಂತ ಇದೆ, ಅದರಲ್ಲೂ ಕೂಡ ಅದನ್ನು ರೆಕಾರ್ಡ್ ಮಾಡ್ಬೋದು, ನಮ್ಮ ಆಲೋಚನಾ ತರಂಗಗಳನ್ನು. ಇವತ್ತು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲೂ ಕೂಡ ತಲೆಗೆ ಆ ಒಂದು ಎಲೆಕ್ಟ್ರೋಡ್ಗಳನ್ನು ಹಾಕಿದಾಗ ಎಲೆಕ್ಟ್ರೋ ಎನ್ಸೈಕ್ಲೋಗ್ರಾಮ್ ಅಂತ ಹೇಳ್ತಾರೆ, ಅದರ ಒಂದು ಮೈಂಡಿನ ತರಂಗಗಳನ್ನು ಅದು ರೆಕಾರ್ಡ್ ಮಾಡುತ್ತೆ. ಅಂದರೆ ಆಯ್ತಲ್ಲ, ವೈಜ್ಞಾನಿಕವಾಗಿ ಪ್ರೂವ್ ಆಯಿತು. ನಾವು ಏನೇ ಒಂದು ಆಲೋಚನೆ ಮಾಡಲಿ ಅದನ್ನು ಮತ್ತೊಬ್ಬರ ಮನಸ್ಸಿಗೆ ಪ್ರವಹಿಸಬಹುದು. ಅಷ್ಟೇ ಅಲ್ಲದೆ ಅವರ ಮನಸ್ಸನ್ನು ಬದಲಾಯಿಸಬಹುದು. ಅಷ್ಟೇ ಅಲ್ಲದೆ ಆ ವ್ಯಕ್ತಿಯ ಹೃದಯದಲ್ಲಿ ಭಾವನೆಗಳನ್ನು ನಾವು ಹುಟ್ಟಾಕ್ಬೋದು. ಎಲ್ಲೋ ದೂರದಲ್ಲಿ ಯಾವುದೋ ಒಂದು ಹುಡುಗಿ ಇರ್ತಾಳೆ, ನನಗಿಷ್ಟ ಆಗುತ್ತೆ, ನಾನಿಲ್ಲಿ ಬಯಸ್ತಾ ಇರ್ತೀನಿ. ನಾವು ನಂಬಲಿ ಬಿಡಲಿ, ಅಲ್ಲಿ ಆ ಹುಡುಗಿಯ ಮನಸ್ಸಿನಲ್ಲಿ ತಳಮಳ ಆಗ್ತಿರೋದಂತೂ ನಿಜ. ಹೀಗಾಗಿ ಇದೊಂದು ಉದಾಹರಣೆ ನಿಮಗೆ ಕೊಟ್ಟಿರೋದು. ಹಾಗೆಯೇ ಈ ಸಂಮೋಹನವನ್ನು ಅತೀಂದ್ರಿಯ ಶಕ್ತಿ ಅಥವಾ ಇಂದ್ರಿಯಾತೀತ ಜ್ಞಾನ ಅಂತ ಕಲ್ಪನೆ ಮಾಡಿಕೊಂಡಾಗ ಸಾಕಷ್ಟು ವಿಷಯಗಳನ್ನು ಇದರಲ್ಲಿ ನಾವು ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಈಗೇ ನಾವು ಕೆಮಿಕಲ್ಗಳನ್ನು ಉಪಯೋಗಿಸಿ ಔಷಧಿಗಳನ್ನು ತಗೊಂಡು ಆರೋಗ್ಯವನ್ನು ಸುಧಾರಿಸ್ಕೋತಾ ಇದ್ದೀವಲ್ವ, ಇದು ಬಿಟ್ಟು ಮುಂದೆ ಬರೋದೇ ESP, ಅದಕ್ಕೆ ಎಕ್ಸ್ಟ್ರಾ ಸೆನ್ಸರಿ ಪವರ್ ಅಂತ ಹೇಳ್ತೀವಿ. ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲದೆ ಹೋದರೂ ಕೂಡ ಎಲ್ಲ ದೇಶಗಳಲ್ಲಿ, ಎಲ್ಲ ವಲಯಗಳಲ್ಲೂ ಕೂಡ ESPಗಳು ಇದೆ ಅಂತ ಎಲ್ಲರೂ ಕೂಡ ನಂಬಿದ್ದಾರೆ. ಅಷ್ಟೇ ಅಲ್ಲ, ಅದರ ಉಪಯೋಗಗಳನ್ನು ಪಡ್ಕೋತಾ ಇದ್ದಾರೆ. ಆ ESP ಅಂತಂದರೆ ಮಾನಸಿಕವಾಗಿ ನಮ್ಮ ಇಂದ್ರಿಯದ ಲಿಮಿಟ್ ಮೀರಿ ಹೊರಗಡೆ ನಡೀತಿರುವಂತಹ ಕ್ರಿಯೆಗಳನ್ನು ಗಮನಿಸುವಂತಹ ಒಂದು ಪದ್ಧತಿ. ಅದರಲ್ಲಿ ಸಾಕಷ್ಟು ಇವೆ. ಅದರಲ್ಲಿ ಟೆಲಿಪತಿ ಇದೆ, ಕೆರ್ಲಾವಯನ್ಸ್ ಅಂತ ಇದೆ, ಪ್ರಿಕಾಗ್ನಿಷನ್ ಅಂತ ಹೇಳ್ತೀವಿ, ಮತ್ತು ಸೈಕೋಕೆನೆಸಿಸ್. ಇದೇನು ಬೇರೆ ಬೇರೆ ಪದಗಳು ಹೇಳ್ತೀರಾ? ಹಾಗಂದ್ರೆ ಏನು ಅರ್ಥ ಆಗ್ತಿಲ್ಲ ಅಂದರೆ ನೋಡಿ, ಸರಳವಾಗಿ ಹೇಳಬೇಕು ಅಂದರೆ ನಮ್ಮ ಅಚ್ಚ ಕನ್ನಡದಲ್ಲಿ ಟೆಲಿಪತಿ. ನೀವು ಎಷ್ಟೋ ಸತಿ ನಿಮಗೆ ಅನುಭವಕ್ಕೆ ಬಂದಿರುತ್ತೆ, ಹಿಂದೆ ನಾವೊಂದು ರೇಡಿಯೋಗಳನ್ನು ಯೂಸ್ ಮಾಡ್ತಾಯಿದ್ವು, ಮರ್ಫಿ ರೇಡಿಯೋ. ಆನ್ ಮಾಡಿದ ತಕ್ಷಣವೇ ಇನ್ನು ಸ್ಟೇಷನ್ ಸೆಟ್ಟೇ ಆಗಿರೋದಿಲ್ಲ, ನಮಗೆ ಇಂಥದ್ದೇ ಹಾಡು ಬರುತ್ತೆ ಅಂತ ನಮ್ಮ ಮನಸ್ಸು ಗೊತ್ತಾಗ್ಬಿಡೋದು. ಒಂದು ಸತಿ ಟಿ ವಿನೂ ಅಷ್ಟೇ, ಇನ್ನು ಚಾನಲ್ ಕ್ಲಿಕ್ಕೇ ಮಾಡಿರೋದಿಲ್ಲ, ಇದೇ ಪ್ರೋಗ್ರಾಮ್ ಬರುತ್ತೆ ಅಂತ ನಮ್ಮ ಮನಸ್ಸು ಗೊತ್ತಾಗುತ್ತೆ.
ಆಮೇಲೆ ಎಷ್ಟೋ ಸತಿ ಫೋನ್ ತೊಗೊಂಡು ನಾವು ಯಾರಿಗೋ ರಿಂಗ್ ಮಾಡಬೇಕು ಅಂತ ಹೋಗ್ತಿರ್ತೀವಿ, ಇಂಥದೇ ವ್ಯಕ್ತಿ ತೊಗೋತಾರೆ ಅಂತ ಗೊತ್ತಿರುತ್ತೆ. ರಿಂಗ್ ಆದ ತಕ್ಷಣವೇ ಆಮೇಲೆ ನೋಡಿದ್ರೆ ಅದೇ ವ್ಯಕ್ತಿ ಮಾಡಿರ್ತಾರೆ, ಆಶ್ಚರ್ಯ ಆಗುತ್ತೆ. ಇದಕ್ಕೆ ಟೆಲಿಪತಿ ಅಂತ ಹೇಳ್ತಾರೆ. ಅಂದರೆ ಒಂದೇ ಕ್ಷಣದಲ್ಲಿ ನಮ್ಮ ಹೇಗೆ ಲೈಟ್, ಇವಾಗ ನಿಮಗೆಲ್ಲ ಒಂದು ಸರಳವಾದಂಥ ಒಂದು ಎಕ್ಸ್ಪೆರಿಮೆಂಟ್ ಹೇಳ್ತೇನೆ. ಎಲ್ಲರೂ ಕೂಡ ಮಳೆಗಾಲವನ್ನು ನೋಡಿರ್ತೀರ. ಮಳೆಗಾಲದಲ್ಲಿ ಸಿಡಿಲು, ಗುಡುಗು ಎಲ್ಲವನ್ನು ಕೇಳಿರ್ತೀರ. ನಿಮ್ಮ ಅನುಭವ ಏನು? ಫಸ್ಟು ಆಕಾಶದಲ್ಲಿ ನೋಡ್ತಿರೋ ಮಿಂಚು ಹೊಡೆಯುತ್ತೆ. ಮಿಂಚು ಹೊಡೆದು ಸ್ವಲ್ಪ ಹೊತ್ತು ಆದಮೇಲೆ ಸೌಂಡ್ ಕೇಳುತ್ತೆ, ಹೌದಲ್ವಾ? ಯಾಕೆ ಹಾಗೆ? ಆ ಮಿಂಚು ಹೊಡೆದಾಗಲೇ ಯಾತಕ್ಕೆ ಸೌಂಡ್ ಕೇಳಲ್ಲ ಅಂದರೆ, ಅದರ ವೇಗ ಇದೆಯಲ್ಲ, ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಜಾಸ್ತಿ. ಹಾಗಾಗಿ ಆಕಾಶದಲ್ಲಿ ಒಂದೊಂದು ಮೋಡಕ್ಕೆ ಡಿಕ್ಕಿ ಹೊಡೆದಾಗ ಫಸ್ಟು ಬೆಳಕು ಈಚೆ ಬಂದ್ಬಿಡುತ್ತೆ, ಆಮೇಲೆ ಶಬ್ದ ನಮ್ಮ ಕಿವಿಗೆ ಕೇಳುತ್ತೆ. ಈಗ ಅರ್ಥ ಆಯ್ತಲ್ವಾ? ಯಾವುದು ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೋ ಅದು ಮೊದಲು ಬರುತ್ತೆ, ಕಡಿಮೆ ಫ್ರೀಕ್ವೆನ್ಸಿ ಇರೋದು ಆ ನಂತರ ಬರುತ್ತೆ. ನೋಡಿ ಎಷ್ಟು ಸರಳವಾಗಿದೆ. ಅದೇ ರೀತಿ ಟೆಲಿಪತಿಯಲ್ಲಿ ಯಾವ ವ್ಯಕ್ತಿ ಇನ್ನೊಂದು ವ್ಯಕ್ತಿಯ ಜೊತೆ ಸಂವಹನ ಮಾಡಬೇಕು ಅಂತ ತೀಕ್ಷ್ಣವಾಗಿ ಆಲೋಚನೆ ಮಾಡ್ತಾ ಇರ್ತಾನಲ್ಲ, ಅವನ ಮನಸ್ಸಿನ ಒಂದು ಆಲೋಚನಾ ಶಕ್ತಿ ಇನ್ನೊಂದು ವ್ಯಕ್ತಿಗೆ ಫಾಸ್ಟಾಗಿ ತಲುಪುತ್ತೆ. ಇನ್ನೊಬ್ಬ ಸುಮ್ಮನೆ ಅಂದ್ಕೊಂಡಿರ್ತಾನೆ ಮಾತಾಡಬೇಕು ಅಂತ, ಅವನು ನಿಧಾನವಾಗಿ ಬರುತ್ತೆ. ಇದು ಟೆಲಿಪತಿ. ಟೆಲಿಪತಿಯನ್ನು ಉಪಯೋಗಿಸ್ಕೊಂಡು ಸಾಕಷ್ಟು ಸಂವಹನಗಳನ್ನು ಯುದ್ಧದ ಸಮಯದಲ್ಲಿ ಸೈನಿಕರುಗಳು ಮಾಡ್ತಾಯಿದ್ದಾರೆ. ಸೆಕೆಂಡ್ ವರ್ಲ್ಡ್ ವಾರಲ್ಲೂ ಕೂಡ ಇದರ ಉಪಯೋಗ ತುಂಬ ಇದು ಅಂತ ಹೇಳ್ತಾರೆ. ಈ ನಾಜಿ ಯೋಧರು ಕೂಡ ಈ ಟೆಲಿಪತಿ ಸಂವಹನವನ್ನು ಅಭ್ಯಾಸ ಮಾಡಿ, ಅದನ್ನು ಅಭ್ಯಾಸ ಕೂಡ ಮಾಡ್ಬೋದು, ಹುಟ್ಟುತ್ತಾನೆ ಕೆಲವೊಂದು ಸ್ವಭಾವಗಳು ಕೂಡ ಬಂದಿರುತ್ತೆ ಕೆಲವರಿಗೆ, ಅದನ್ನು ಉಪಯೋಗಿಸ್ತಾಯಿದ್ರು ವರ್ಲ್ಡ್ ವಾರ್ 2ನಲ್ಲಿ. ಆಮೇಲೆ ಕೇರಳ ವಾಯನ್ಸ್ ಅಂತ ಹೇಳ್ತೀವಿ. ಕೇರಳ ವಾಯನ್ಸ್ ಅಂದ್ರೇನು? ಅದೇನು ದೊಡ್ಡ ಇಂಗ್ಲೀಷ್ ಪದ ಇರ್ಬೋದು, ಅದು ಅತೀಂದ್ರಿಯ ಶಕ್ತಿ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಇವಾಗ ನಾವು ಯಾವುದೋ ಒಂದು ವ್ಯಕ್ತಿಯನ್ನು ನೋಡಿದಾಗ ಅಥವಾ ನೋಡೋಕ್ಕೆ ಮುಂಚೆ ನಮಗೆ ಇದೇ ವ್ಯಕ್ತಿಯಲ್ಲಿ ಬರ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅಥವಾ ಯಾವುದೋ ಒಂದು ವ್ಯಕ್ತಿ ಧ್ಯಾನವನ್ನು ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ, ಅವನ ದೇಹದ ಸುತ್ತಲೂ ಕೂಡ ಒಂದು ಪ್ರಭೆ ಕಾಣಿಸ್ತಾ ಇರುತ್ತೆ. ಆ ಕೇರಳ ವಾಯಂಟಿಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ, ಈ ಮನುಷ್ಯನ ಮನಸ್ಸಿನಲ್ಲಿ ಇಂತಹದೇ ಬುದ್ಧಿ ಬರ್ತಾ ಇದೆ, ಇವನು ಒಳ್ಳೆಯವನು ಕೆಟ್ಟವನು, ಅಥವಾ ಇವನ ದೇಹದ ಸುತ್ತಲೂ ಕೂಡ ಒಂದು ಬ್ಯಾಡ್ ಎನರ್ಜಿ ಇದೆ ಅಥವಾ ಗುಡ್ ಎನರ್ಜಿ ಇದೆ, ಪ್ರತಿಯೊಂದು ಕಾಣ್ತಾ ಹೋಗ್ತಾ ಇರುತ್ತೆ, ಬರಿಯ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಅಷ್ಟೇ ಅಲ್ಲ ಬಂಧುಗಳೇ, ಇವಾಗ ನಿಮಗೆಲ್ಲ ಗೊತ್ತಿದೆ ಮಾಡರ್ನ್ ಸೈನ್ಸಲ್ಲಿ ದೇಹದ ಸುತ್ತಲೂ ಕೂಡ ಒಂದು ಪ್ರಭೆ ಇರುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ ಹೇಳಿ? ಔರ ಅಂತ ಹೇಳ್ತೀವಿ, ಪ್ರಭಾಕಾಯ. ಆ ಪ್ರಭಾಕಾಯವನ್ನು ವೀಕ್ಷಿಸೋಕ್ಕೋಸ್ಕರನೇ ಕೆರ್ಲಿಯನ್ ಕ್ಯಾಮ್ರಾ ಅಂತ ಇದೆ. ಆ ಕೆರ್ಲಿಯನ್ ಕ್ಯಾಮ್ರಾನ ಕ್ಲಿಕ್ ಮಾಡಿದಾಗ ನಮ್ಮ ಚರ್ಮದ ಹೊರಗಡೆ ಇರುವಂಥ 7 ಲೇಯರ್ಗಳು, ಪದರಗಳು ಕೂಡ ಪದರವಾಗಿ ಬಣ್ಣವಾಗಿ ರೆಕಾರ್ಡ್ ಆಗುತ್ತೆ. ಎಲ್ಲ ಟೈಮಲ್ಲೂ ಕ್ಯಾಮ್ರಾ ಯೂಸ್ ಮಾಡಲೇಬೇಕಿಲ್ಲ. ಕ್ಲಾರಾವಾಯಂಟ್ ನೇಚರ್ ಇದ್ದಂತಹ ವ್ಯಕ್ತಿ ಎದುರುಗಡೆ ಕೂತ್ಕೊಂಡಾಗ ಅವನ ಬರಿ ಕಣ್ಣಲ್ಲೇ ಆ ವ್ಯಕ್ತಿಯ ನೋಡಿ ಅವನು ಹೇಳ್ತಾ ಬರ್ತಾನೆ, ಆ ವ್ಯಕ್ತಿಯ ಸುತ್ತಲೂ ಕೂಡ ಈ ರೀತಿಯ ಪ್ರಭಾಕಾಯ ಇದೆ. ಒಂದೊಂದು ಪ್ರಭಾಕಾಯಕ್ಕೆ ಒಂದೊಂದು ನಿರ್ದಿಷ್ಟ ಆಕಾರ, ಸ್ವಭಾವ, ರುಚಿ ಎಲ್ಲವೂ ಇದೆ. ಅದನ್ನು ಅವನು ಹೇಳ್ತಾ ಹೋಗ್ತಾನೆ. ಅದು ಕ್ಲಾರಾವಾಯಂಟ್ ನೇಚರ್. ಇನ್ನೊಂದು ಪ್ರಿಕಾಗ್ನಿಷನ್ ಅಂದರೆ ಕನಸುಗಳು. ಕೆಲವೊಂದು ಸಮಯ ಏನಾಗುತ್ತೆ ಅಂದರೆ, ಎಲ್ಲ ಕನಸುಗಳು ಉತ್ತರ ಇರೋದಿಲ್ಲ, ಆದರೆ ಕೆಲವೊಂದು ನಿರ್ದಿಷ್ಟ ಒಂದು ಫಾರ್ಮುಲಾ ಇದೆ. ಆ ರೀತಿ ಕನಸುಗಳಿಗೆ ನಿರ್ದಿಷ್ಟವಾದಂತಹ ಉತ್ತರಗಳು ಸಿಗುತ್ತವೆ. ಅದೇ ಒಂದು ವಿದ್ಯೆ. ಪ್ರಿಕಾಗ್ನಿಷನ್ ಕನಸುಗಳು ಅಂದರೆ ಏನು ಅಂದರೆ, ಪದೇ ಕನಸಿನಲ್ಲಿ ಯಾವುದಾದ್ರು ನಮ್ಮ ಸತ್ತಂತಹ ತಂದೆ ತಾಯಿಗಳಿರ್ಬೋದು, ನಮ್ಮ ಬಂಧು ಬಾಂಧವರು ಇರ್ಬೋದು, ಬರ್ತಾ ಇದ್ದಾಗ 1 ದಿವಸ 2 ದಿವಸ ಬಂದಾಗ ನೆನಪು ಅಂತಾಗುತ್ತೆ. ಪದೇ ಬಂದಾಗ ಆತ್ಮಗಳು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ, ಅಥವಾ ನಮ್ಮ ಏನೋ ಒಂದು ಬೇಡಿಕೆಗಳನ್ನು ನಡೀತಾ ಇದ್ದಾರೆ ಅಂತ ಒಂದು ತರ್ಜುಮೆಯನ್ನು ಮಾಡ್ತಾರೆ. ಹಾಗೆ ಯಾವುದೋ ಒಂದು ಘಟನೆ ಪದೇ ನಡೀತಾ ಇರುವಾಗ ಕನಸಿನಲ್ಲಿ ಪದೇ ಬಂದಾಗ ಆ ಯೂನಿವರ್ಸಲ್ ಫೋರ್ಸ್ ನಮಗೆ ಒಂದು ವಾರ್ನಿಂಗ್ ಕೊಡ್ತಾ ಇದೆ, ಹುಷಾರಾಗಿರೋ, ಜೋಪಾನವಾಗಿರೋ ಅಥವಾ ಖುಷಿಯಾಗಿರೋ ಅಂತ ಒಂದು ಸಂದೇಶವನ್ನು ಕಳಿಸ್ತಾ ಇದೆ ಅಂತ ಹೇಳ್ತೀವಿ. ಈಗಂತೂ ಫಾರಿನ್ ಕಂಟ್ರೀಸ್ಗಳಲ್ಲಿ ಸಾಕಷ್ಟು ಪುಸ್ತಕಗಳು ಪ್ರಕಟವಾಗಿದೆ. ಎಲ್ಲ ವಿಷಯ ಕೂಡ ನಮ್ಮ ಭಾರತದಲ್ಲೇ ಜನ್ಯವಾದರೂ ಕೂಡ ಹೊರ ದೇಶದಲ್ಲಿ ಅದರ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿ ಅದರ ಬಗ್ಗೆ ರಿಸರ್ಚ್ ಪುಸ್ತಕಗಳು ಬಂದು ಒಂದೊಂದು ಪುಸ್ತಕಗಳು ಕೂಡ ಮಿಲಿಯನ್ ಗಟ್ಟಲೆ ಜನಗಳು ಅದನ್ನು ಕೊಂಡುಕೊಂಡು ಓದ್ತಾ ಇದ್ದಾರೆ ಬಂಧುಗಳೇ. ನೆಕ್ಸ್ಟು ಸೈಕೋಕೆನಾಸಿಸ್ ಅಂದರೆ ಮಾನಸಿಕವಾಗಿ ಶಕ್ತಿಯನ್ನು ಕ್ರೋಢೀಕರಿಸಿ ಒಂದು ವ್ಯಕ್ತಿಯ ಅಥವಾ ಒಂದು ಪೆನ್ ಇರುತ್ತೆ, ಪೆನ್ಸಿಲ್ ಇರುತ್ತೆ, ಅದನ್ನು ಮುರಿದಾಗ್ಬೋದು, ಅಥವಾ ಒಂದು ಸ್ಪೂನ್ ಇದ್ದರೆ ಅದನ್ನು ಬೆಂಡ್ ಮಾಡ್ಬೋದು. ಅದು ಕೈನೋಕೆನಾಸಿಸ್ ಅಂತ. ಅಂದರೆ ಮಾನಸಿಕ ಜನ್ಯವಾದ ಒಂದು ಶಕ್ತಿಯನ್ನು ಉಪಯೋಗಿಸಿ ಹೊರಗಿನ ವಸ್ತುವಿನ ಮೇಲೆ ಪರಿಣಾಮ ಉಂಟು ಮಾಡಬಹುದು. ಈ ಸೈಕೋಕೆನಾಸಿಸ್ಗೆ ಬಹಳ ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ ನಮ್ಮ ರೇಖಿ ಮತ್ತು ಪ್ರಾಣಿಕ್ ಹೀಲಿಂಗ್. ಅಲ್ಲೂ ಅಷ್ಟೇ ನೋಡಿ, ಯಾವುದೋ ಒಂದು ವ್ಯಕ್ತಿ ಬಂದಿರ್ತಾನೆ,
ಗಂಟಲು ನೋವಾಗಿರುತ್ತೆ, ತಲೆನೋವಾಗಿರುತ್ತೆ, ಮೈಕೈ ನೋವಾಗಿರುತ್ತೆ, ಅಥವಾ ಫ್ರ್ಯಾಕ್ಚರ್ ಆಗಿ ಕಾಲು ಕ್ರ್ಯಾಕ್ ಆಗಿರುತ್ತೆ. ನಮ್ಮ ಮನಸ್ಸಿನ ಶಕ್ತಿಯನ್ನು ಕೇಂದ್ರೀಕರಿಸಿ ಆ ಜಾಗದಲ್ಲಿ ಹೀಲಿಂಗನ್ನು ಮಾಡಿದಾಗ ಒಂದು ಶಿಸ್ತುಬದ್ಧವಾದಂತಹ ಒಂದು ಹೀಲಿಂಗ್ ಮೆಥಡ್ ಇದೆ. ಅದನ್ನು ಮಾಡಿ ಎನರ್ಜಿಯನ್ನು ಪ್ರವಹಿಸಿದಾಗ ಆ ಮನುಷ್ಯನ ದೇಹವು ಕೂಡ ಆಕಾರದಲ್ಲಿ ಬದಲಾವಣೆಯಾಗಿ ನಮಗೆ ಬೇಕಾದಂತಹ ನಿರ್ದಿಷ್ಟ ಮಾಪನದ ಆರೋಗ್ಯ ಖಂಡಿತ ಸಿಗುತ್ತೆ ಸ್ನೇಹಿತರೆ. ಟೆಲಿಪತಿ ನಾನು ಆಗಲೇ ಹೇಳಿದೆ, ದೂರದಿಂದ ಅನುಭವಿಸುವಂತಹ ಒಂದು ವಿಷಯ. ಕ್ಲಾರ್ವೈನ್ಸ್ ಅಂದರೆ ಕಾಣುವ ಸಂವೇದನೆ. ಒಂದು ವ್ಯಕ್ತಿನೇ ಇರೋದಿಲ್ಲ, ಅದರ ಕಣ್ಣಲ್ಲಿ ಸಂವೇದನೆಯನ್ನು ನಾವು ಅನುಭವಿಸ್ಬೋದು. ಪ್ರಿಕಾಗ್ನಿಷನ್ ಅಂದರೆ ಕನಸು. ಸೈಕೋಕೆನಾಸಿಸ್ ಅಂತಂದರೆ ಹೀಲಿಂಗಿಗೆ ಉಪಯೋಗಿಸುವಂತಹ ಒಂದು ತಂತ್ರ. ಅಷ್ಟೇ ಅಲ್ಲ, ರಿಮೋಟ್ ವ್ಯೂಯಿಂಗ್ ಟೆಕ್ನಿಕ್ ಅಂತಿದೆ. ಅಂದರೆ ಯಾವುದೋ ಒಂದು ವ್ಯಕ್ತಿ, ಆ ವ್ಯಕ್ತಿಯ ಒಂದು ಜನ್ಮಾಂತರದ ವಿಷಯವನ್ನು ನಾವು ಗ್ರಹಿಸಬೇಕು. ಸಾಮಾನ್ಯವಾಗಿ ನಾವು ಥಿಯರಿಗಳಲ್ಲಿ, ನಮ್ಮ ಕ್ಲಿನಿಕ್ಗಳಲ್ಲಿ ಏನು ಮಾಡ್ತೀವಿ ಅಂದರೆ, ಆ ವ್ಯಕ್ತಿಯನ್ನು ಮಲಗಿಸಿ ಅವನ ಒಂದು ಟ್ರಾನ್ಸ್ ಸ್ಟೇಜಿಗೆ ತೊಗೊಂಡೋಗಿ ಪ್ರಶ್ನೆ ಕೇಳ್ತಾ ಯಾವುದೋ ಒಂದು ಜನ್ಮದಲ್ಲಿ ನಡೆದಂತಹ ಘಟನೆಯನ್ನು ಮರುಕಳಿಸಿ ಜ್ಞಾಪಿಸ್ಕೊಳ್ಳುವಂತಹ ಮಾಡ್ತೀವಿ. ಅದನ್ನು ನೀವೆಲ್ಲ ಕೇಳಿರಬೇಕು. ಮೈಂಡ್ ಮ್ಯಾಪಿಂಗ್ ಅಂದ್ಬಿಟ್ಟು ಈಗ ಯಾವುದೋ ಕ್ರಿಮಿನಲ್ಗಳ ಮೇಲೆ ಸೈಂಟಿಫಿಕ್ ಆಗಿ ಈಗಲೂ ಕೂಡ ಮಾಡ್ತಾ ಇರ್ತಾರೆ. ಅವನು ಬಾಯಿ ಬಿಡಲ್ಲ ಸುಲಭವಾಗಿ ಕ್ರೈಮ್ ಮಾಡಿರೋನು. ಅಂಥವ್ರಿಗೆ ಇಂಜೆಕ್ಷನ್ ಕೊಟ್ಟು ಸೇಮ್ ಇಂದ್ರಿಯಾತೀತ ಶಕ್ತಿಯನ್ನು ಪ್ರವಹಿಸಿ ಅವನ ಬಾಯಿ ಮುಖಾಂತರನೇ ಅವನ ಹಿಂದಿನ ಜನ್ಮಕ್ಕೆ ಅಥವಾ ಹಿಂದಿನ ಘಟನೆಯ ಸ್ಥಳಕ್ಕೆ ಮಾನಸಿಕವಾಗಿ ತಗೊಂಡು ಹೋಗಿ ಅವನು ಮಾಡಿದ್ದ ಇಲ್ಲ ಅಂತ ಸತ್ಯವನ್ನು ಬಾಯನ್ನು ಬಿಡಿಸ್ತಾರೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬಹಳ ದೊಡ್ಡದಾದಂತಹ ಒಂದು ಡಿಪಾರ್ಟ್ಮೆಂಟೇ ಇದೆ ಅದಕ್ಕೆ. ಅಷ್ಟೇ ಅಲ್ಲ, ಆ ರಿಮೋಟ್ ವ್ಯೂಯಿಂಗಲ್ಲಿ ಏನಾಗುತ್ತೆ ಅಂದರೆ, ಆ ವ್ಯಕ್ತಿ ನಾವು ಹೇಳೋದನ್ನು ಕೇಳಲ್ಲ, ಒಬ್ಲೈಸ್ ಮಾಡಲ್ಲ, ಅಥವಾ ಏನಾದ್ರು ತೊಂದರೆಗಳಿತ್ತು ಅಂತಂದಾಗ ಬೇರೆ ವ್ಯಕ್ತಿಯನ್ನು ಉಪಯೋಗಿಸಿಕೊಂಡು ಅವನ ಮನಸ್ಸನ್ನು ಈ ಮನಸ್ಸಿಗೆ ಕೊಂಡು ಹಾಗೆ ಲಿಂಕ್ ಮಾಡಿ ಅಲ್ಲಿಂದ ಕೂಡ ವಿಷಯಗಳನ್ನು ಗ್ರಹಿಸಬಹುದು. ಹೀಲಿಂಗ್ಗಳಿಗೆ ನಾವು ಮಾಡೋದು ಇದೇನೆ, ರಿಮೋಟ್ ವ್ಯೂಯಿಂಗ್. ಎಲ್ಲ ವ್ಯಕ್ತಿಗಳು ಕೂಡ ಟ್ರಾನ್ಸ್ಗೆ ಹೋಗೋದಿಲ್ಲ. ಅಂಥ ಟೈಮಲ್ಲಿ ನಮಗೆ ಗೊತ್ತಿರುವಂತಹ ವ್ಯಕ್ತಿಗಳನ್ನು ನಾವು ಕ್ಲಿನಿಕ್ಗೆ ಕರೆಸ್ಕೊಂಡು ಯಾವ ಪೇಷಂಟ್ಗೆ ಟ್ರೀಟ್ ಮಾಡಬೇಕೋ ಅವ್ರದ್ದು ಫೋಟೋವನ್ನು ತೋರಿಸಿ ಅಥವಾ ಮೊಬೈಲಲ್ಲಿ ತೋರಿಸಿ ಆ ವ್ಯಕ್ತಿಯನ್ನು ಟ್ರಾನ್ಸ್ಗೆ ಕಳಿಸಿ ರಿಮೋಟ್ನ ಆ ಮುಖಾಂತರ ಕೂಡ ನಾವು ಟ್ರೀಟ್ ಮಾಡ್ಬೋದು. ಯಾಕೆ ರಿಮೋಟ್ ಹೀಲಿಂಗ್ ಟೆಕ್ನಿಕ್ ಅಂತ ಕೂಡ ಹೇಳ್ತಾರೆ. ನೋಡೋರು ಎಷ್ಟು ಚೆನ್ನಾಗಿದೆ. ಮನಸ್ಸಿನ ಮಾಯಾಜಾಲ, ಮನಸ್ಸನ ಶಕ್ತಿಯನ್ನೇ ಉಪಯೋಗಿಸ್ಕೊಂಡು ಮಾನಸಿಕವಾಗಿ ಅವನನ್ನು ಅದರಿಂದ ಅಳೆದು ಅವನ ತೊಂದರೆಗಳನ್ನು ಅದರಿಂದ ತಿಳ್ಕೊಂಡು ಅದೇ ಮನಸ್ಸನ್ನು ಉಪಯೋಗಿಸಿಕೊಂಡು ಅವನ ಮನಸ್ಸನ್ನು ಹೀಲ್ ಮಾಡೋದಿದೆಯಲ್ಲ, ಇದು ಒಂದು ರೀತಿಯ ಬ್ರಹ್ಮವಿದ್ಯೆ. ಅದಕ್ಕೆ ಹೇಳೋದು ಇಂದ್ರಿಯಾತೀತ ಜ್ಞಾನ ಅಂತ ಹೇಳೋದು ಅದಕ್ಕೋಸ್ಕರನೇ. ಇಂದ್ರಿಯವಲ್ಲದ ಜ್ಞಾನ ಅಂದರೆ ಲಿಮಿಟೆಡ್ ಟು ಸರ್ಟನ್ ಏರಿಯಾ. ಆದರೆ ಇಂದ್ರಿಯಾತೀತ, ಇಂದ್ರಿಯವನ್ನು ದಾಟಿ ಅದರ ಶಕ್ತಿಯನ್ನು ಮೀರಿ ನಾವು ಏನು ಕೆಲಸ ಮಾಡ್ತೀವಲ್ಲ, ಅದು ಇಂದ್ರಿಯಾತೀತ ಜ್ಞಾನ. ಇಂದ್ರಿಯಗಳ ಸಹಾಯವಿಲ್ಲದೆ ಮನೋವ್ಯಾಪಾರಿಗಳಿಗೆ ಅತೀಂದ್ರಿಯ ಘಟನೆ ಎಂದು ಕೂಡ ನಾವು ಹೇಳ್ತಾ ಹೋಗ್ತೀವಿ. ನಿಮಗೆ ಗೊತ್ತಿದೆ, ಮೆದುಳಿನಲ್ಲಿ ತರಂಗಗಳು ಉತ್ಪತ್ತಿಯಾಗತ್ತೆ ಅಂತ ಹೇಳಿದೆ. ಅದನ್ನು ವೈಜ್ಞಾನಿಕವಾಗಿ ಕೂಡ ಸಾಬೀತು ಮಾಡಿದ್ದಾರೆ. ನಮ್ಮ ಮನಸ್ಸು 4 ಸ್ಥಿತಿಗಳಲ್ಲಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಒಂದಕ್ಕೆ ಬೀಟಾ, ಆಲ್ಫಾ, ತೀಟಾ ಮತ್ತು ಡೆಲ್ಟಾ ಅಂತ ಸುಮ್ಮನೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಬೀಟಾ ಮೆಥಡ್ ಅಂದರೆ ಸಾಮಾನ್ಯವಾಗಿ ನಾವು ನಿಜ ಜೀವನದಲ್ಲಿ ಮಾತಾಡುವಾಗ ಒಂದು ನಿಮಿಷಕ್ಕೆ ಅಥವಾ ಒಂದು ಸೆಕೆಂಡಿಗೆ 14ರಿಂದ 30 ಆವೃತ್ತಿಯಲ್ಲಿ ಅದು ಕೆಲಸ ಮಾಡುತ್ತೆ ಮೈಂಡು ಅಂತ ಒಂದು ಮಾಪಕ, ಅಂದರೆ ಎಚ್ಚರದ ಸ್ಥಿತಿ. ಹಾಗೆ ಆಲ್ಫಾ ಸ್ಟೇಜಲ್ಲಿದ್ದಾನೆ ಒಬ್ಬ ಮನುಷ್ಯ ಅಂತಂದರೆ ನಿಮಿಷಕ್ಕೆ 7ರಿಂದ 14 ಆವೃತ್ತದಲ್ಲಿ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಅದಕ್ಕೆ ವಿಶ್ರಾಂತ ಸ್ಥಿತಿ ಅಂತ ಹೇಳ್ತಾರೆ. ಹಾಗೆ ಬೀಟಾ ಅನ್ನೋದು ಎಚ್ಚರದ ಸ್ಥಿತಿ ಆದರೆ, ಆಲ್ಫಾ ಅನ್ನೋದು ವಿಶ್ರಾಂತ ಸ್ಥಿತಿ, ತೀಟಾ ಅನ್ನೋದು ಗಾಢ ನಿದ್ರಾವಸ್ಥೆ, ಹಾಗೆ ನೆಕ್ಸ್ಟ್ ಡೆಲ್ಟಾ ಅನ್ನೋದು ಯೋಗ ನಿದ್ರೆ. ನಮ್ಮ ಉದ್ದೇಶ ಏನು? ಇಂದ್ರಿಯಾತೀತದ ಜ್ಞಾನದ ಕೌತುಕಗಳು ಅಂದರೆ ಏನು ವಿಷಯಗಳನ್ನು ನಾವು ಗ್ರಹಿಸಬಹುದು. ಬೀಟಾ ಸ್ಟೇಜ್ ಅಂದರೆ ಎಚ್ಚರದ ಸ್ಟೇಜಲ್ಲಿ ಒಂದು ವ್ಯಕ್ತಿ ಜೊತೆಗೆ ನಾವು ಸಂವಹನವನ್ನು ಮಾಡ್ಬೋದು. ಚೆನ್ನಾಗಿದೆಯಾ, ಊಟ ಆಯಿತಾ, ಏನು ಮಾಡಿದೆ, ಅಷ್ಟೇ. ಆಲ್ಫಾ ಸ್ಟೇಜ್ಗೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋದಾಗ ವಿಶ್ರಾಂತ ಸ್ಥಿತಿಗೆ, ಇಂಗ್ಲೀಷ್ನಲ್ಲಿ ಒಂದು ಪದ ಇದೆ, ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ರಿಲ್ಯಾಕ್ಸೇಷನ್ ಅಂತ. ಅಂದರೆ ಯಾವ ಮನುಷ್ಯ ರಿಲ್ಯಾಕ್ಸ್ ಆಗಿರ್ತಾನೋ ಅವನು ಹೆಚ್ಚು ಕೆಲಸಗಳನ್ನು ಮಾಡಬಲ್ಲ, ಹಾಗೆ ನಿರ್ದಿಷ್ಟವಾಗಿ ದಕ್ಷತೆಯಿಂದ ಕೆಲಸವನ್ನು ಮಾಡಬಲ್ಲ. ಇವತ್ತು ಕೂಡ ನಮ್ಮ ಭಾರತದಲ್ಲಿ ದುಡ್ಡಿಗೆ ತುಂಬ ಹಾಪಹಾಪಿಸುತ್ತಿರುವಂಥ ಜನಗಳು ಜಾಸ್ತಿ ಇದ್ದು ಎಲ್ಲ ಕಚೇರಿಗಳಲ್ಲೂ ಕೂಡ ಓವರ್ ಟೈಮ್ ಅಂತ ಕೆಲಸಗಳನ್ನು ಮಾಡ್ತಾರೆ. ಬೆಳಗಿಂದ 8 ಗಂಟೆಗಳು ಕೆಲಸವನ್ನು ಮಾಡಿ ಮತ್ತೆ 8ರಿಂದ ರಾತ್ರಿ 12 ಗಂಟೆವರೆಗೆ ದುಡಿದು ಸಂಪಾದನೆ ಮಾಡಿ, ಬಡ ರಾಷ್ಟ್ರ, ಮನೆಗೆ ದುಡ್ಡನ್ನು ತೊಗೊಂಡು ಹೋಗ್ತಾರೆ. ಅವರ ಜೀವನ ಅಯೋಮಯ.
ಸ್ವಲ್ಪ ದುಡ್ಡಿಗೋಸ್ಕರ ಅವರು ಸಮಯವನ್ನು ವೇಸ್ಟ್ ಮಾಡ್ದೇ ದುಡಿದ್ರೂ ಕೂಡ ಅವರ ದೇಹಕ್ಕೆ ಏನಾಗ್ತಿರುತ್ತೆ, ಜರ್ಜರಿತವಾಗಿ ಕಾಯಿಲೆಗಳ ಗೂಡಾಗ್ತಾ ಇರುತ್ತೆ ಸ್ನೇಹಿತರೆ. ಅದೇ ವಿದೇಶಗಳಲ್ಲಿ ಏನು ಮಾಡ್ತಾರೆ, ಅವರೆಲ್ಲ ಇವೆಲ್ಲ ತಿಳ್ಕೊಂಡಿರೋದ್ರಿಂದ ಏನು ಮಾಡ್ತಾರೆ, ವೀಕೆಂಡ್ ಹಾಲಿಡೇಸ್ ಅಂತ, ವಾರದ ಕೊನೆಯ ದಿನ ಏನೇ ಆಗಲಿ ನೀವು ಎಷ್ಟೇ ದುಡ್ಡು ಕೊಡಿ ಅವ್ರು ಕೆಲಸ ಮಾಡೋದಿಲ್ಲ, ಕಂಪ್ಲೀಟ್ ಅದನ್ನು ವಿಶ್ರಾಂತಿಗಾಗಿ ಮೀಸಲಿಡ್ತಾರೆ. ಯಾವ ವ್ಯಕ್ತಿ ತನ್ನ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಧ್ಯೆ ವಿಶ್ರಾಂತಿ ತಗೋತಿರ್ತಾನೆ, ಅವನ ಮನೋಪಟಲ ಶಾಂತವಾಗಿರುತ್ತೆ, ಅವನು ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಆರಾಮದಾಯಕವಾಗಿರುತ್ತೆ. ಅಷ್ಟೇ ಅಲ್ಲ, ಅವನು ಮಾಡುವ ಕೆಲಸದಲ್ಲಿ ಒಂದು ರೀತಿ ಕ್ರಿಯೇಟಿವಿಟಿ, ಕೌತುಕ ಇರುತ್ತದೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ಏನು ಕಲ್ತ್ಕೋಬೇಕು ಅಂತಂದರೆ, ಮನಸ್ಸನ್ನು ಸದಾ ವಿಶ್ರಾಂತಿ ಸ್ಥಿತಿಯಲ್ಲಿ ಇಟ್ಕೊಂಡಿರಬೇಕು. ಯಾವ ವ್ಯಕ್ತಿ ಗಡಿಬಿಡಿಯಾಗಿ ಸುಮ್ಮನೆ ಪಟ ಅಂತ ಓಡಾಡ್ತಿರ್ತಾನೆ, ಅದಕ್ಕೆ ನಾವು ಹೇಳ್ತೀವಿ ಅವನಲ್ಲಿ ವಾಯು ಎಲಿಮೆಂಟ್ ಜಾಸ್ತಿ ಆಗಿದೆ. ವಾಯು ಎಲಿಮೆಂಟ್ ಅಂದ್ರೇನು? ವಾಯು ಅಂತಂದರೆ ಅದಕ್ಕೆ ಸಂಬಂಧಿಸಿದ ದೇವರು ಹನುಮಂತ ಅಂದರೆ ಕೋತಿ. ಯಾವಾಗಲೂ ಪಟ ಅಂತ ಓಡಾಡ್ತಿರೋಂಥ ಮಕ್ಕಳಿರ್ಬೋದು, ದೊಡ್ಡವರಿರ್ಬೋದನ್ನ ಕೋತಿಗೆ ಹೋಲಿಸ್ತೀವಿ. ಕೋತಿಯ ಸ್ವಭಾವ ಏನು? ಕೋತಿಗೆ ಹೆಂಡವನ್ನು ಕುಡಿಸಿ ಚೇಳನ್ನು ಕಚ್ಚಿದಾಗ ಎಷ್ಟಕ್ಕೂ ವಿಚಿತ್ರವಾಗಿ ಆಡುತ್ತೆ ಅಲ್ವಾ, ಮನಸ್ಸು ಹಾಗೆ ಆಡ್ತಾ ಇರುತ್ತೆ. ಅಂಥವ್ರ ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕೆ ಆಗೋದಿಲ್ಲ. ನಾವು ಹೀಲಿಂಗಲ್ಲೂ ಕೂಡ ಅಷ್ಟೇ, ಆ ರೀತಿ ವಾಯು ಎಲಿಮೆಂಟ್ ಜಾಸ್ತಿ ಆದಾಗ ಒಂದು ಕಲರ್ ಥೆರಪಿನಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ ಆ ವಾಯು ಎಲಿಮೆಂಟನ್ನು ಕಡಿಮೆ ಮಾಡ್ತೀವಿ. ಸಾಕಷ್ಟು ಶಾಲೆಗಳಲ್ಲಿ ನಾವು ಅಡಾಪ್ಟ್ ಮಾಡಿಕೊಂಡಾಗ ಅಲ್ಲಿ ಹಠ ಮಾಡ್ತಿರುವಂತಹ ಮಕ್ಕಳುಗಳಿಗೆ ಅವರ ಒಂದು ಬೆರಳಿಗೆ ಆ ಬಣ್ಣವನ್ನು ಹಾಕಿದಾಗ ಅವರಲ್ಲಿರುವಂತಹ ವಾಯು ಎಲಿಮೆಂಟ್ ಕಡಿಮೆ ಆಗಿ ಅವರು ನಾರ್ಮಲಾಗಿ ಶಾಂತವಾಗಿರೋದನ್ನು ನಾವು ಗಮನಿಸಿದ್ದೀವಿ. ನನ್ನ ಇದರಲ್ಲೇ ಕೂಡ 2-3 ಆಟಿಸಮ್ ಸ್ಕೂಲ್ಗಳನ್ನು ನಾನು ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಅಲ್ಲಿ ಆ ಮಕ್ಕಳನ್ನು ನಾನು ದತ್ತು ತೊಗೊಂಡು ಅವರ ಮೇಲೆ ಪ್ರಯೋಗ ಮಾಡಿದಾಗ 100% ಅದು ವರ್ಕ್ ಆಗ್ತಾಯಿದೆ. ಹಾಗಾಗಿ ಯಾರ ಮನಸ್ಸು ಕಂಟ್ರೋಲ್ ಇಲ್ಲದೇ ಕೂಗಾಡ್ತಾ ಇರುತ್ತೆ, ಹಾರಾಡ್ತಿರುತ್ತೆ ಅಥವಾ ಚೀರಾಡ್ತಿರುತ್ತೆ, ಅಂಥವರನ್ನು ನಾವು ಈ ಒಂದು ಟೆಕ್ನಿಕನ್ನು ಉಪಯೋಗಿಸಿ ಅವನ್ನು ಶಾಂತ ಮಾಡಬಹುದು. ಇದರ ಮೂಲ ಎಲ್ಲಿದೆ? ನಮ್ಮ ಮನಸ್ಸಿನ ಶಾಂತ ಪರಿಸ್ಥಿತಿಯಲ್ಲಿದೆ. ಅದರ ಉದ್ದೇಶ ಏನು? ಯಾವಾಗ ಹಾರಾಡುವ ಮನಸ್ಸನ್ನು ಯಾವುದೋ ಒಂದು ಮೆಥಡಿಂದ ನಾವು ಶಾಂತ ಮಾಡಿದಾಗ ನಾವು ಮಾಡುವಂಥ ಜೀವನದ ಸಕಲ ಕಾರ್ಯಗಳು ಕೂಡ ತಣ್ಣಗೆ ಆರಾಮಕ್ಕೆ ಕೂಲಾಗಿ ಆಗ್ತಾ ಇರುತ್ತೆ ಬಂಧುಗಳಿಗೆ. ಇದರ ಒಂದು ಆಧಾರದ ಮೇಲೆ ಒಂದು ಫಾರಿನ್ ಕಂಟ್ರೀಸಲ್ಲಿ ಒಂದು ಟೆಕ್ನಿಕ್ ಇದೆ, ಸಿಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ ಅಂತ ಹೇಳ್ತಾರೆ. ಸಿಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ ಅಂದರೆ, ಸಿಲ್ವಾ ಅನ್ನೋ ಒಬ್ಬ ವಿಜ್ಞಾನಿ ಹೆಸರು, ಮೈಂಡ್ ಕಂಟ್ರೋಲ್ ಟೆಕ್ನಿಕ್, ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು. ಇದರಲ್ಲೂ ಕೂಡ ವಸ್ತು ವಿಶೇಷ ಏನು ಅಂತಂತಂದರೆ, ಥಾಟ್ ಈಸ್ ಎನ್ ಎನರ್ಜಿ. ತಿರ್ಗಿ ಅದೇ ಫಾರ್ಮುಲಾ, ಪ್ರತಿಯೊಂದು ಆಲೋಚನೆಗಳು ಕೂಡ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಕೇಂದ್ರೀಕರಿಸಿ ಯಾವ ಘಟನೆಗೆ, ಯಾವ ವ್ಯಕ್ತಿಗೆ, ಯಾವ ಸ್ಥಳದಲ್ಲಿ ಅದನ್ನು ಪ್ರವಹಿಸಿದಾಗ ಮಾನಸಿಕವಾಗಿ ಅಲ್ಲಿ ನಾವು ಏನು ಅನ್ಕೋತೀವೋ ಆ ಕೆಲಸ ಆಗ್ತಾ ಹೋಗ್ತಿರುತ್ತೆ. ಹಾಗಾದ್ರೆ ಯಾವ ಕೆಲಸ? ಒಂದು ಕೆಲಸ ಅಂತಲ್ಲ, ಪ್ರತಿಯೊಂದು ಕೆಲಸ ನಿಮ್ಗೇನು ಬೇಕೋ, ದೇವರು ಪ್ರತ್ಯಕ್ಷ ಆಗಿ ನಿಮಗೇನು ಬೇಕು ಅಂತ ಕೇಳಿದಾಗೆ ಸಿಲ್ವಾ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ಕಿಂದ ಮತ್ತು ಇಂದ್ರಿಯಾತೀತ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಈ ನಿಜ ಜೀವನದಲ್ಲಿ ನಿಮಗೆ ಬೇಕಾದ್ದನ್ನು ಸಾಧಿಸಬಹುದು. ಎಷ್ಟೋ ಜನಕ್ಕೆ ಬಾರ್ನ್ ಗಿಫ್ಟ್ ಇರುತ್ತೆ, ಇದು ಅವ್ರು ಮಾಡ್ತಾರೆ. ಕೆಲವರು ಕಲಿಕೆಯಿಂದ ಕಲಿತು ಮಾಡ್ಬೋದು, ಕೆಲವರು ಮತ್ತೊಬ್ಬರಿಂದ ಕೇಳಿ ಮಾಡ್ಬೋದು. ನೀವೆಲ್ಲ ನಮ್ಮ ಬಸವ ಟಿವಿಯ ವೀಕ್ಷಕರುಗಳು, ನೀವು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ನಿರೀಕ್ಷೆ ಮೀರಿ ನೀವು ಬೆಳವಣಿಗೆ ಆಗ್ತಾ ಹೋಗ್ತಾ ಇರ್ತೀರಾ ಬಂಧುಗಳೇ. ನೋಡಿ, ನಮ್ಮ ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಮೆದುಳಿಗೆ ಒಂದು ಕವಚ ಇರುತ್ತೆ, ಒಂದು ಕವರ್ ಇರುತ್ತೆ, ಅದಕ್ಕೆ ಕಾರ್ಟೆಕ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಸಣ್ಣ ಮಿದುಳಿನ ಸೆಲ್ಗಳಿರುತ್ತೆ, ಮಿದುಳಿನ ಕೋಶ. ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ, ಇರೋದೇ ಮೆದುಳಿಸಿದಪ್ಪ, ಅದರಲ್ಲಿರೋ ಕೋಶಗಳು ಎಷ್ಟು ಇರಬಹುದು ಅಂತ. ಸುಮ್ಮನೆ ಗೆಸ್ ಮಾಡಿ ನೋಡೋಣ ಎಷ್ಟು ಕೋಶಗಳಿದೆ ಅಂತ. 10,000 ಕೋಟಿ, ಅಂದರೆ 10,000 ಕೋಟಿ ಸಣ್ಣ ಕೋಶಗಳು ಆ ಪುಟ್ಟ ಮೆದುಳಿನಲ್ಲಿದೆ. ಅದಕ್ಕೇನು ಹೇಳ್ತಾರೆ? ನ್ಯೂರಾನ್ಸ್ ಅಂತ ಹೇಳ್ತಾರೆ. ಒಂದು ವರ್ಷಕ್ಕೆ ಆ ಒಂದು ನ್ಯೂರಾನ್ 10,000 ಕೋಟಿ ಇರುತ್ತಲ್ಲ, ಅದರಲ್ಲಿ 4 ಕೋಟಿಯಷ್ಟು ನ್ಯೂರಾನ್ಗಳು ನಾಶ ಹೊಂದ್ತಾ ಇರುತ್ತೆ. ಹಾಗೆ ಅದರದ್ದು ವೀಕ್ನೆಸ್ ಕೂಡ ಆಗ್ತಿರುತ್ತೆ. ಇಷ್ಟಿದ್ರೂ ಕೂಡ ಮಿದುಳಿನ ಕಾರ್ಯಕ್ಷಮತೆ ಚೆನ್ನಾಗೇ ಇರುತ್ತೆ. ಕಾರಣ ಆ ಡಿವೈನ್ ಎನರ್ಜಿ, ಆ ದೇವರು ಉತ್ಪಾದನೆ ಮಾಡಿರೋದು ಅದು ಅವನಿಗೇ ಅರ್ಥ ಆಗಬೇಕು. ಯಾರು ಕೂಡ ಈ ಫಾರ್ಮುಲಾನ ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಮೆದುಳಿನ ಶಕ್ತಿಯನ್ನು ಉಪಯೋಗಿಸ್ಕೊಂಡು, ಈ ಅತೀಂದ್ರಿಯ ಶಕ್ತಿಯನ್ನು ಉಪಯೋಗಿಸ್ಕೊಂಡು ESP ಅಂತ ಏನು ಹೇಳ್ತೀವಲ್ಲ, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್, ಆ ಒಂದು ವಿದ್ಯೆಯಿಂದ ಏನೇನು ನಾವು ಸುಲಭವಾಗಿ ಸಾಧಿಸ್ಬೋದು. ಕೇವಲ ಒಂದು 5-6 ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ಗಂಡ ಹೆಂಡತಿಯರ ಜಗಳ,
ತಾನು ದಿನ ಬೆಳಗಾದರೆ ಯಾವುದಾದ್ರು ವಿಷಯಕ್ಕೆ ಜಗಳ ಕಾಯ್ತಾ ಇರ್ತಾರೆ, ವೈಮನಸ್ಸು ಬರ್ತಾ ಇರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ESP ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಟಿವ್ ಆ ಒಂದು ವಿಷಯವನ್ನು ಗ್ರಹಿಸಿ ಅವರ ಹತ್ರ ಮಾತಾಡಿ ಕೌನ್ಸಿಲಿಂಗನ್ನು ಮಾಡಿ ಗಂಡ ಹೆಂಡತಿಯಲ್ಲಿರುವಂತಹ ವೈಮನಸ್ಯವನ್ನು ಹೋಗಲಾಡಿಸ್ಬೋದು. ಆಫೀಸ್ಗಳಲ್ಲಿ ಅಧಿಕಾರಿ ಮತ್ತು ಸಹೋದ್ಯೋಗಿಗಳ ಘರ್ಷಣೆ, ಒಬ್ಬರೊಬ್ಬರಿಗೆ ಮಾತಲ್ಲಿ ಘರ್ಷಣೆಗಳಾಗ್ತಾ ಇರುತ್ತೆ, ಒಬ್ಬರು ಕಂಡರೆ ಒಬ್ಬರು ಆಗ್ತಿರಲ್ಲ, ಒಬ್ಬರ ಬೆಳವಣಿಗೆಯನ್ನು ಮತ್ತೊಬ್ಬ ಸಹಿಸ್ತಾ ಇರಲ್ಲ. ಅಂತಹ ಸಂದರ್ಭದಲ್ಲಿ ಅಧಿಕಾರಿ ಸಹೋದ್ಯೋಗಿಗಳ ಘರ್ಷಣೆಯನ್ನು ಕಡಿಮೆ ಮಾಡಬಹುದು. ಅಷ್ಟೇ ಅಲ್ಲ, ಎಲ್ಲ ರೀತಿಯ ಮಾನಸಿಕ ಕ್ಷೋಭೆಗಳು, ನೋಡಿ ಬೆಂಗಳೂರಿನಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣಾ ಹಿಯರಿಂಗ್ ಸೆಂಟರ್ನಲ್ಲಿ ಬರುವ ಪೇಷಂಟ್ ಅಂತ ಕರೀಲ್ಲ, ಕ್ಲೈಂಟ್ಸ್ ಅಂತ ಕರೀಲ್ಲ, ಸ್ನೇಹಿತರು ಅಂತ ಕರೀಲ್ಲ, ನನಗೆ ಅರ್ಥ ಆಗ್ತಿಲ್ಲ. ಒಬ್ಬರಿಗಿಂತ ಒಬ್ಬರು ಕಷ್ಟದ ಕೋಪದಲ್ಲಿ ಮುಳುಗಿ ಎದ್ದಂತಹ ಜನಗಳೇ ಬರೋದು. ಎಲ್ಲ ಡಾಕ್ಟ್ರುಗಳನ್ನು ನೋಡಿ, ಎಲ್ಲ ರೀತಿಯ ಆಯಾಮಗಳನ್ನು ಪರೀಕ್ಷಿಸಿ ಕೊನೆಗೆ ನಿರಾಶರಾಗಿ ನಮ್ಮ ಕ್ಲಿನಿಕ್ಗಳಿಗೆ ಬರ್ತಾ ಇದ್ದಾರೆ. ಅಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ರೀತಿಯ ಮಾನಸಿಕ ಕ್ಷೋಭೆಗಳಿಗೆ ನಮ್ಮ ಕ್ಲಿನಿಕಲ್ಲಿ ಅವರಿಗೆ ಬೇಕಾದಂತಹ ನೆರವು ಸಿಗ್ತಾ ಹೋಗುತ್ತೆ. ಔಷಧಿ ರಹಿತ ಚಿಕಿತ್ಸೆಯೇ ನಾವು ಫಾಲೋ ಮಾಡ್ತಾ ಇರೋದ್ರಿಂದ ಯಾವ ಔಷಧಿಯನ್ನು ಕೊಡದೆ ಕೇವಲ ESPಯನ್ನು ಉಪಯೋಗಿಸಿ, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಟಿವ್ ಮೆಥಡ್ ಉಪಯೋಗಿಸಿ ಅತೀಂದ್ರಿಯ ಶಕ್ತಿಯನ್ನು ಆವಾಹನೆ ಮಾಡಿ ಅವರಿರುವಂತಹ ತೊಂದರೆಗಳನ್ನು ಪರಿಹರಿಸುವುದರಲ್ಲಿ ನಮಗೆ ಅತೀವ ಆಸಕ್ತಿ ಇದೆ. ಅಷ್ಟೇ ಅಲ್ಲ, ಆಧುನಿಕ ಔಷಧಿಗಳಿಂದ ಉಪಚರಿಸಲು ಆಗದ ಅನೇಕ ದೈಹಿಕ ಮಾನಸಿಕ ಕಾಯಿಲೆಗಳನ್ನು ಕೂಡ ಈ ESPಯಿಂದ ನಾವು ಗುಣಪಡಿಸ್ಬೋದು ಬಂಧುಗಳೇ. ನಮ್ಮ ಕ್ಲಿನಿಕ್ಗೆ ಇತ್ತೀಚೆಗೆ ಬಂದಂತಹ 16 ವರ್ಷದಿಂದ ಒಬ್ಬ ಬೆನ್ನೋವು ಅಂತ ಸಫರ್ ಮಾಡ್ತಾ ಇದ್ದ, ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳು ಆಗಿ ಅದರಲ್ಲಿ ಒಂದು ಸಫಲತೆಯನ್ನು ಪಡೆದಿರೋದಿಲ್ಲ. ಅಂತಹ ಒಂದು ವ್ಯಕ್ತಿಗೆ ನಾವು ಟ್ರೀಟ್ ಮಾಡಿದಾಗ ನಿರ್ದಿಷ್ಟವಾಗಿ ಇಲ್ಲೇ ಇರಬೇಕು, ಈ ಥರನೇ ತೊಂದರೆ ಇರಬೇಕು ಅಂತ ಮಾಡಿದಾಗ ಎಷ್ಟು ಚೆನ್ನಾಗಿ ಅವನು 3 ತಿಂಗಳಲ್ಲಿ ರಿಕವರಿ ಆದ ಅಂತಂದರೆ 16 ವರ್ಷಗಳಿಂದ ಪಟ್ಟ ಅವನ ಎಲ್ಲ ಕಷ್ಟಗಳು ಕೂಡ 3 ತಿಂಗಳಲ್ಲಿ ಮರೆತು ಹೋಯಿತು ಬಂಧುಗಳೇ. ಅಷ್ಟೇ ಅಲ್ಲ, ESPಯಿಂದ ಇನ್ನೊಂದು ದೊಡ್ಡ ಅನುಕೂಲ ನಮಗೇನು ಅಂತಂದರೆ ಜನ್ಮಾಂತರದ ನೆನಪುಗಳು ಮತ್ತು ಅದರ ದೋಷಗಳು. ಏನೋ ಒಂದು ಸತಿ ಎಲ್ಲೋ ಒಂದು ಕಡೆ ಕೇಳ್ತೀವಿ, ವಿಚಾರಿಸ್ತೀವಿ, ಕೆಲವೊಂದು ತಾಂತ್ರಿಕರಿಂದ, ಕೆಲವೊಂದು ಔಷಧಿ ಕೊಡುವಂತಹ ಡಾಕ್ಟರ್ಗಳಿಂದ ಕೇಳಿದಾಗ ಇದು ಪಾಸ್ಟ್ ಲೈಫ್ ಎಫೆಕ್ಟ್ ಅಂದ್ಬಿಡ್ತಾರೆ. ಪಾಸ್ಟ್ ಲೈಫ್ ಇದೆಯೋ ಇಲ್ವೋ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಅಂತಲ್ಲ ಅದರ ಎಫೆಕ್ಟ್ ಅಂತಂದರೆ ನಮಗೇನಾಗಬೇಡ, ನಾವು ನಿಧಾನವಾಗಿ ಕೂತು ಚರ್ಚಿಸಿ ನೋಡಿದಾಗ ಏನಾಗುತ್ತೆ, ಎಲ್ಲವೂ ಇದೆ, ಪ್ರತಿಯೊಂದು ಇದೆ. ಇಲ್ಲದೇ ಇರೋದನ್ನು ಇದೆ ಅಂತ ಯಾರಿಗೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ಹಾಗೆ ಆ ಜನ್ಮಾಂತರದ ನೆನಪುಗಳನ್ನು, ಅದರ ದೋಷಗಳನ್ನು ಪತ್ತೆ ಮಾಡಿ ESPಗಳ ಮುಖಾಂತರ ನಾವು ತೆಗಿಬೋದು. ಎಷ್ಟೋ ಕಾಯಿಲೆಗಳು ಮಾನಸಿಕ ಜನ್ಯವಾಗಿರೋದರಿಂದ ಅದನ್ನು ಕೂಡ ನಿವಾರಣೆ ಮಾಡ್ಬೋದು. ನಿಖರವಾಗಿ ESP ತಂತ್ರಜ್ಞಾನದ ಉಪಚಾರ ಮಾಡಿದಾಗ ಎಲ್ಲ ರೀತಿಯ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಕಾಯಿಲೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೋಬೋದು ಬಂಧುಗಳೇ. ಕ್ಯಾನ್ಸರ್ ಇರ್ಬೋದು, ಕೋಲ್ಡ್ ಇರ್ಬೋದು, ಅದಕ್ಕೆ ಎಲ್ಲವೂ ಕೂಡ ಒಂದೇ. ದೈಹಿಕ ಮಾನಸಿಕ ಜರ್ಜರತೆಯನ್ನು ಕಡಿಮೆ ಮಾಡುವುದರಲ್ಲಿ ESPಯ ಲಾಭ ಅಗಣಿತ. ಇಂತಹ ಒಂದು ಪ್ರಕಾಂಡ ವಿದ್ಯೆಯನ್ನು ಸೂಕ್ಷ್ಮವಾಗಿ ನಿಮ್ಮ ಪರಿಚಯಿಸಿದ್ದಕ್ಕೆ ನನಗೂ ಕೂಡ ಸಂತೋಷ ಆಗ್ತಾ ಇದೆ.